ಲಕ್ಕುಂಡಿಯಲ್ಲಿ ಬಂಗಾರದ ಬೆಳೆ ಅಗೆದಷ್ಟು ಸಿಕ್ತಿದೆ ನಿಧಿ. ವಿದೇಶಿಗರೇ ಬೆರಗಾದ ಮಣ್ಣಿನ ರಹಸ್ಯವೇನು? ನಮಸ್ಕಾರ ವೀಕ್ಷಕರೇ, ಕರ್ನಾಟಕದ ಮಣ್ಣಲ್ಲಿ ಎಂಥ ಇತಿಹಾಸ ಅಡಗಿದೆ ಎಂದರೆ ಅಗೆದಷ್ಟು ಐಶ್ವರ್ಯ ಹೊರಗಡೆ ಬರ್ತಾನೆಗಿದೆ. ಗದಗ ಜಿಲ್ಲೆ ಒಂದು ಪುಟ್ಟ ಊರು, ಮೇಲ್ನೋಟಕ್ಕೆ ಇದು ಸುಧಾರಣಾ ಹಳ್ಳಿ ಎನಿಸಬಹುದು. ಆದರೆ ಈ ಊರಿನ ಮಣ್ಣಿನ ಅಡಿಯಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವ ರಹಸ್ಯಗಳು ಅಡಗಿವೆ ಎಂದರೆ ನೀವು ನಂಬಲೇಬೇಕು. ಹೌದು, ನಾನು ಹೇಳ್ತಾ ಇರೋದು ದಕ್ಷಿಣ ಭಾರತದ ಶಿಲ್ಪಕಲೆಯ ತೊಟ್ಟಿಲು ಅಂತಲೇ ಕರೆಸಿಕೊಳ್ಳು ಲಕ್ಕುಂಡಿಯ ಬಗ್ಗೆ. ಕಳೆದ 15 ದಿನಗಳಿಂದ ಲಕ್ಕುಂಡಿಯಲ್ಲಿ ಜೆಸಿಬಿಗಳ ಸದ್ದು, ತಜ್ಞರ ಓಡಾಟ ಜೋರಾಗಿದೆ. ಸರ್ಕಾರ ಸುಮ್ಮನೆ 2.25 ಕೋಟಿ ರೂಪಾಯಿ ಕೊಟ್ಟು ಇಲ್ಲಿ ಕೆಲಸ ಶುರು ಮಾಡಿಲ್ಲ. ಯಾಕಂದರೆ ಕೇವಲ 15 ದಿನಗಳ ಉತ್ಖನನದಲ್ಲಿ ಅಲ್ಲಿ ಸಿಕ್ಕಿರೋದು ಸಾಮಾನ್ಯ ವಸ್ತುಗಳಲ್ಲ. ಪಚ್ಚೆ ಹರಳುಗಳು, ನಾಗರ ಕಲ್ಲುಗಳು ಮತ್ತು ಶತಮಾನಗಳ ಹಿಂದಿನ ಮೂಳೆಗಳು. ಇವತ್ತು ಇಟಲಿ ಮತ್ತು ಗ್ರೀಸ್ ದೇಶದ ತಜ್ಞರು ಲಕ್ಕುಂಡಿಗೆ ಬಂದು ಇಲ್ಲಿನ ಕಲ್ಲುಗಳನ್ನು ಮುಟ್ಟಿ ನೋಡಿ ಬೆರಗಾಗ್ತಿದ್ದಾರೆ. ಅಷ್ಟಕ್ಕೂ ಲಕ್ಕುಂಡಿಗೂ ನಿಧಿಗೂ ಏನ್ ಸಂಬಂಧ? ಇಲ್ಲಿನ ಬಾವಿಗಳಲ್ಲಿ, ದೇವಸ್ಥಾನದ ಅಡಿಪಾಯಗಳಲ್ಲಿ ರಾಜರು ನಿಜವಾಗಲೂ ಚಿನ್ನ ಬಚ್ಚಿಟ್ಟಿದ್ರ? ಲೊಕ್ಕಿಗುಂಡಿ ಗದ್ಯಾನ ಅಂತಂದ್ರೆ ಏನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಮತ್ತು ಎಕ್ಸ್ಕ್ಲೂಸಿವ್ ಎಪಿಸೋಡ್ನಲ್ಲಿ ಲಕ್ಕುಂಡಿಯ ಪಾತಾಳ ಗರಡಿಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಎಳೆಯಾಗಿ ಬಿಚ್ಚಿ ಇಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಲಕ್ಕುಂಡಿಯನ್ನ ಇನ್ನಷ್ಟು ಉತ್ಖನನ ಮಾಡೋದಕ್ಕೆ ಸರ್ಕಾರ ರೆಡಿಯಾಗಿದೆ. ಈ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಲಕ್ಕುಂಡಿಯನ್ನ ಅಥವಾ ಲಕ್ಕುಂಡಿ ಗ್ರಾಮವನ್ನ ಮತ್ತೊಂದು ಕಡೆ ಸ್ಥಳಾಂತರ ಮಾಡಬೇಕು ಅಂತ ಆಗ್ರಹಗಳು ಮತ್ತು ಮಾತುಗಳು ಕೇಳಿ ಬರ್ತಿದ್ದಾವೆ. ಇದರ ಬಗ್ಗೆ ನಿಮಗೆ ಅನಿಸುತ್ತೆ, ಅಲ್ಲೇ ಹುಟ್ಟಿ ಬೆಳೆದಂತಹ ಜನ ಮತ್ತೊಂದು ಕಡೆ ಹೋಗಬೇಕು ಅಂತಂದ್ರೆ ಕಷ್ಟ ಆಗತ್ತೆ. ಆದರೆ ಅನಿವಾರ್ಯನ ಈ ಲಕ್ಕುಂಡಿ ಉತ್ಖನನವನ್ನ ಇಲ್ಲೇ ಕೈ ಬಿಡಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಮೊದಲು ನಾವು ಏನಾಗ್ತಿದೆ ಅಂತ ನೋಡ್ತಾ ಹೋಗೋದಾದರೆ, ಕಳೆದ 15 ದಿನಗಳಿಂದ ಉತ್ಖನನ ನಡೀತಾ ಇದೆ. ಲಕ್ಕುಂಡಿಯ ಇತಿಹಾಸ ಪ್ರಸಿದ್ಧ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಕಳೆದ 2 ವಾರಗಳಿಂದ ಅರ್ಥಾತ್ 15 ದಿನಗಳಿಂದ ರಾಜ್ಯ ಪ್ರಾಚ್ಯ ವಸ್ತು ಇಲಾಖೆ ಮಹತ್ವದ ಉತ್ಖನನ ನಡೆಸಿತು. ಇದು ಸಾಮಾನ್ಯ ಉತ್ಖನನವಾಗಿರಲಿಲ್ಲ. ಸೋಮವಾರಕ್ಕೆ ಇದು 15ನೇ ದಿನಕ್ಕೆ ಕಾಲಿಟ್ಟಿತ್ತು. ಈ ಅಲ್ಪ ಅವಧಿಯಲ್ಲಿ ಭೂಮಿಯ ಆಳದಿಂದ ಬರೋಬ್ಬರಿ 40ಕ್ಕೂ ಹೆಚ್ಚು ಪ್ರಾಚೀನ ವಸ್ತುಗಳು ಮೇಲೆ ಬಂದಿವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಗಮನ ಸೆಳೆದಿರುವುದು ಪಚ್ಚೆ ಹರಳುಗಳು. ಇದು ಆ ಕಾಲದ ಶ್ರೀಮಂತಿಕೆಗೆ ಸಾಕ್ಷಿಯಾಗಿದೆ. ಇವು ಆಭರಣಗಳಲ್ಲಿ ಬಳಸ್ತಾ ಇದ್ದ ಹರಳುಗಳ ಅಥವಾ ದೇವರ ಪೂಜೆಗೆ ಬಳಸ್ತಾ ಇದ್ವಾ ಅನ್ನೋದು ಸಂಶೋಧನೆ ಮೂಲಕ ಹೊರಬರಬೇಕಿದೆ. ಇನ್ನು ಪ್ರಾಚೀನ ಮೂಳೆಗಳು, ಇದು ಪ್ರಾಣಿಗಳದ್ದ ಅಥವಾ ಮನುಷ್ಯರದ್ದ? ಇದು ಕಾಲದ ಆಹಾರ ಪದ್ಧತಿ ಅಥವಾ ಬಲಿ ಪದ್ಧತಿಯನ್ನು ಸೂಚಿಸುತ್ತಾ ಅನ್ನೋದು ಅದು ಕೂಡ ಗೊತ್ತಾಗಬೇಕಾಗಿದೆ. ಇನ್ನು ನಾಗರ ಕಲ್ಲುಗಳು ಮತ್ತು ಪೀಠಗಳು ಪತ್ತೆಯಾಗಿವೆ. ಇಲ್ಲಿನ ಧಾರ್ಮಿಕ ಆಚರಣೆಗಳು ಎಷ್ಟು ಪುರಾತನವಾದದ್ದು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಕೇವಲ 15 ದಿನಗಳಲ್ಲಿ ಇಷ್ಟು ಸಿಕ್ಕಿದೆ ಅಂತಂದ್ರೆ ಪೂರ್ತಿ ಅಗದ್ರೆ ಇನ್ನೇನು ಸಿಗಬಹುದು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಲಕ್ಕುಂಡಿಯ ಅಭಿವೃದ್ಧಿಗೆ 2.25 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದೆ. ಉದ್ದೇಶ ಇಷ್ಟೇ, ಲಕ್ಕುಂಡಿಯನ್ನ ಜಾಗತಿಕ ಪ್ರವಾಸಿ ತಾಣವನ್ನಾಗಿ ಮಾಡೋದು. ಇನ್ನು ವೀಕ್ಷಕರೇ, ನಮ್ಮೂರಿನ ಬೆಲೆ ನಮಗೆ ಗೊತ್ತಿರಲ್ಲ, ಆದರೆ ವಿದೇಶಿಗರಿಗೆ ಗೊತ್ತಾಗತ್ತೆ ಅಂತಾರಲ್ಲ, ಲಕ್ಕುಂಡಿ ವಿಷಯದಲ್ಲೂ ಹಾಗೇ ಆಗಿದೆ. ಭಾನುವಾರ ಮತ್ತು ಸೋಮವಾರ ಲಕ್ಕುಂಡಿಗೆ ಒಂದು ವಿಶೇಷ ತಂಡ ಭೇಟಿ ನೀಡಿದೆ. ಅದು ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್. ಇದರಲ್ಲಿ ಇದ್ದವರು ಯಾರು ಗೊತ್ತಾ? ಇಟಲಿ ಮತ್ತು ಗ್ರೀಸ್ ದೇಶದ ಆರ್ಕಿಟೆಕ್ಟ್ಗಳು ಮತ್ತು ಇತಿಹಾಸ ತಜ್ಞರು. ಈ ಫೌಂಡೇಶನ್ನ ಮುಖ್ಯಸ್ಥರಾಗಿರೋ ಡಾಕ್ಟರ್ ಹೆಲೆನ್ ಅವರ ನೇತೃತ್ವದಲ್ಲಿ ಬಂದಂತಹ ತಂಡ ಲಕ್ಕುಂಡಿಯ 3 ಎಕರೆ ಜಾಗದಲ್ಲಿ ಹರಡಿರುವ ಬಯಲು ವಸ್ತು ಸಂಗ್ರಹಾಲಯ ನೋಡಿ ಫಿದಾ ಆಗಿದ್ದಾರೆ. ಇವರು ಮಾಡ್ತಾ ಇರೋ ಪ್ಲಾನ್ ಏನು ಗೊತ್ತಾ? ಲಕ್ಕುಂಡಿಯ ಪ್ರತಿಯೊಂದು ಕಲ್ಲಿನ ಮಾಹಿತಿಯನ್ನು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ದಾಖಲಿಸ್ತಾ ಇದ್ದಾರೆ. ಅತ್ಯಾಧುನಿಕ ಗೈಡ್ ಬುಕ್ ಅನ್ನು ರೆಡಿ ಮಾಡ್ತಾ ಇದ್ದಾರೆ. ಜೊತೆಗೆ ಹಂಪಿಗಿಂತಲೂ ಸುಂದರವಾದ ಕೆತ್ತನೆಗಳನ್ನು ಜಗತ್ತಿಗೆ ಪರಿಚಯಿಸೋದು. ರಾಜ್ಯ ಸರ್ಕಾರ ಈ ವಿದೇಶಿ ಸಂಸ್ಥೆಗೆ ಟೆಂಡರ್ ನೀಡಿದ್ದು, ಅವರು ಶೀಘ್ರದಲ್ಲೇ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಲಿದ್ದಾರೆ. ಈಗ ನಾವು ಟೈಮ್ ಮಿಷನ್ ಏರಿ ಸುಮಾರು 1000 ವರ್ಷಗಳ ಹಿಂದಕ್ಕೆ ಹೋಗೋಣ. ಲಕ್ಕುಂಡಿ ಆಗ ಬರೀ ಹಳ್ಳಿಯಾಗಿರಲಿಲ್ಲ, ಅದು ಒಂದು ಮಹಾನಗರವಾಗಿತ್ತು. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಅಂದರೆ 11-12ನೇ ಶತಮಾನದ ಲಕ್ಕುಂಡಿ ತನ್ನ ವೈಭವದ ಉತ್ತುಂಗದಲ್ಲಿತ್ತು. ಅದಾದ ಮೇಲೆ ಹೊಯ್ಸಳರ ಪ್ರಸಿದ್ಧ ರಾಜ ಇಮ್ಮಡಿ ವೀರಬಲ್ಲಾಳ ಲಕ್ಕುಂಡಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಯೋಚಿಸಿ, ಒಂದು ಸಾಮ್ರಾಜ್ಯದ ರಾಜಧಾನಿ ಅಂದರೆ ಅಲ್ಲಿ ಎಷ್ಟು ಸಂಪತ್ತು ಇರಬಹುದು ಅಂತ. ಅಲ್ಲಿನ ವಾಸ್ತುಶಿಲ್ಪ ಎಷ್ಟು ವಿಶಿಷ್ಟವಾಗಿತ್ತಂದರೆ ಅದಕ್ಕೆ ಇತಿಹಾಸಕಾರರು ಲಕ್ಕುಂಡಿ ಶೈಲಿ ಅಂತಾನೆ ಹೆಸರಿಟ್ಟಿದ್ದಾರೆ. ಅಲ್ಲಿನ ಕಲ್ಲಿನ ಕೆಲಸ, ಸೂಕ್ಷ್ಮ ಕೆತ್ತನೆಗಳು, ಗೋಪುರಗಳ ವಿನ್ಯಾಸ ಇವತ್ತಿನ ಇಂಜಿನಿಯರ್ಗಳಿಗೂ ಸವಾಲು ಹಾಕುವಂತಿದೆ. ಇದೇ ಮಣ್ಣಲ್ಲಿ ಅತ್ತಿಮಬ್ಬೆ ಎಂಬ ಮಹಾನ್ ಸಾಧ್ವಿ ಕೂಡ ಒಬ್ಳು ಇದ್ಲು.
ದಾನ ಚಿಂತಾಮಣಿ ಅಂತ ಕರೆಸ್ಕೊಳ್ತಾಗಿದ್ದ ಅತ್ತಿಮಬ್ಬೆ ಇಲ್ಲಿ ಜೈನ ಬಸದಿಗಳನ್ನು ಕಟ್ಟಿಸಿದ್ಲು. ಸಾವಿರಾರು ಗ್ರಂಥಗಳನ್ನು ಬರೆದ್ಲು. ಬ್ರಹ್ಮ ಜೀನಾಲಯ ನಿರ್ಮಾಣಕ್ಕೆ ಆಕೆ ನೀಡಿದ ಕೊಡುಗೆ ಅಪಾರ. ವೀಕ್ಷಕರೇ, ಲಕ್ಕುಂಡಿ ಅಂತಂದ್ರೆ ತಕ್ಷಣ ನೆನಪಾಗುವುದು ನಿಧಿ. ಅದು ಕೇವಲ ಕಟ್ಟುಕಥೆಯಲ್ಲ, ಇದಕ್ಕೆ ಬಲವಾದ ಇತಿಹಾಸಕಾರೂ ಕೂಡ ಈಗ ಇದೆ. ಹಿಂದೆ ಲಕ್ಕುಂಡಿಯನ್ನ ಲೊಕ್ಕಿಗುಂಡಿ ಅಂತ ಕರೀತಾಗಿದ್ರು. ಚಾಲುಕ್ಯರ ಕಾಲದಲ್ಲಿ ಇದೊಂದು ಟಂಕಸಾಲೆಯಾಗಿತ್ತು. ಅಂದ್ರೆ ಚಿನ್ನದ ನಾಣ್ಯಗಳನ್ನು ಅಚ್ಚು ಹೊತ್ತಿಸುವ, ಅಂದ್ರೆ ಚಿನ್ನದ ನಾಣ್ಯಗಳನ್ನು ತಯಾರು ಮಾಡುವಂತಹ ಕಾರ್ಖಾನೆ ಇಲ್ಲೇ ಇತ್ತು ಅಂತ. ಶಾಸನಗಳಲ್ಲಿ ಲೊಕ್ಕಿಗುಂಡಿ ಗದ್ಯಾಣ ಎಂಬ ವಿಶೇಷ ನಾಣ್ಯದ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಚಿನ್ನದ ವ್ಯಾಪಾರ ನೀರು ಕುಡಿದಷ್ಟು ಸಹಜವಾಗಿ ನಡೀತಾಗಿತ್ತು. ಹೀಗಾಗಿ ಇದನ್ನ ಶ್ರೀಮಂತರ ನಗರ ಅಂತ ಕರೀತಾಗಿದ್ರು. ಇತಿಹಾಸಕಾರರ ಪ್ರಕಾರ ಯಾವಾಗ ಪರಕೀಯರ ದಾಳಿ ನಡೆಯಿತೋ ಆಗ ರಾಜರು ಮತ್ತು ಶ್ರೀಮಂತರು ತಮ್ಮ ಸಂಪತ್ತನ್ನ ರಕ್ಷಿಸುವುದಕ್ಕೆ ದೇವಸ್ಥಾನದ ಅಡಿಪಾಯದಲ್ಲಿ ಚಿನ್ನವನ್ನ ರಕ್ಷಿಸಿದ್ದಾರೆ. ರಹಸ್ಯ ಕೋಣೆಗಳಲ್ಲಿ ಅಂದಿನ ಜನ ತಮ್ಮ ಬೆಳ್ಳಿ, ಬಂಗಾರ, ವಜ್ರ ವೈಡೂರ್ಯವನ್ನ ಬಚ್ಚಿಡ್ತಾಗಿದ್ರು. ಇಲ್ಲಿಯವರೆಗೂ 29 ಕಲ್ಯಾಣಿಗಳು ಅರ್ಥಾತ್ ಬಾವಿಗಳು ಆಳದಲ್ಲಿ ಇವೆ. ಚಿನ್ನವನ್ನ ಬಚ್ಚಿಟ್ಟಿರಬಹುದು ಅನ್ನುವುದು ಜನರ ನಂಬಿಕೆ. ಇದೇ ಕಾರಣಕ್ಕೆ ಇವತ್ತಿಗೂ ಎಷ್ಟೋ ಬಾರಿ ಕಳ್ಳರು ರಾತ್ರೋರಾತ್ರಿ ಬಂದು ಇಲ್ಲಿನ ಹಳೆಯ ದೇವಸ್ಥಾನಗಳನ್ನು ಅಗೆಯುವ ಪ್ರಯತ್ನ ಮಾಡ್ತಾಗಿದ್ದಾರೆ. ಆದರೆ ಈಗ ಸರ್ಕಾರವೇ ಅಧಿಕೃತವಾಗಿ ವೈಜ್ಞಾನಿಕವಾಗಿ ಉತ್ಖನನ ನಡೆಸ್ತಾಗಿದೆ. ಇವತ್ತು ಲಕ್ಕುಂಡಿ ಅಂತಂದರೆ ಕೇವಲ ಹಳೆಯ ಕಲ್ಲುಗಳಲ್ಲ, ಇದೊಂದು ತೆರೆದ ಮ್ಯೂಸಿಯಂ ಆಗಿದೆ. ಒಂದೇ ಊರಲ್ಲಿ 50ಕ್ಕೂ ಹೆಚ್ಚು ದೇವಾಲಯಗಳು, ಕಾಶಿ ವಿಶ್ವೇಶ್ವರ, ಬ್ರಹ್ಮ ಜೀನಾಲಯ, ನಾನೇಶ್ವರ, ಪ್ರತಿಯೊಂದು ದೇವಾಲಯಗಳ ಕಲಾಕೃತಿ ವಿಶ್ವ ಪ್ರಸಿದ್ಧಿಯನ್ನು ಪಡೆದುಕೊಳ್ತಾ ಇವೆ. ಇನ್ನು 100ಕ್ಕೂ ಹೆಚ್ಚು ಶಾಸನಗಳು ಇತಿಹಾಸವನ್ನು ತನ್ನ ಎದೆಯ ಮೇಲೆ ಬರೆದುಕೊಂಡಿರೋ ಹಾಗೆ ಕಲ್ಲುಗಳು ಇತಿಹಾಸ, ಅಂದರೆ ಲಕ್ಕುಂಡಿಯಲ್ಲಿ ಕಲ್ಲುಗಳು ಇವೆಯಂತೆ. 29 ಸುಂದರ ಕಲ್ಯಾಣಿಗಳಿದ್ದಾವೆ. ಇಲ್ಲಿನ ಬಾವಿಗಳ ರಚನೆ ನೋಡಿದರೆ ಆ ಕಾಲದ ವಾಟರ್ ಮ್ಯಾನೇಜ್ಮೆಂಟ್ ಎಷ್ಟಿತ್ತು ಅಂತ ಗೊತ್ತಾಗತ್ತೆ. ಮೆಟ್ಟಿಲು ಬಾವಿಗಳು, ಅದರ ಮೇಲಿನ ಕೆತ್ತನೆಗಳು ಅದ್ಭುತವಾಗಿದೆ. ಇನ್ನು ಚಿನ್ನದ ನಿಧಿ ಸಿಕ್ಕ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಕಳೆದ 15 ದಿನಗಳಿಂದ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಈ ವೇಳೆ ನಾಗರ ಕಲ್ಲುಗಳು ಸೇರಿ ಹಲವಾರು ಪುರಾತನ ವಸ್ತುಗಳು ಪತ್ತೆಯಾಗಿವೆ. ಲಕ್ಕುಂಡಿ ಗ್ರಾಮದ ವೀರಭದ್ರೇಶ್ವರ ದೇವಾಲಯದಲ್ಲಿ ನಡೀತಾ ಇರುವಂತಹ ಉತ್ಖನನ ಸ್ಥಳಕ್ಕೆ ಇತಿಹಾಸ ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಉತ್ಖನನ ವೇಳೆ ಪತ್ತೆಯಾದ ಅನೇಕ ಅವಶೇಷಗಳ ಪರಿಶೀಲನೆ ನಡೆಸಿ ಬಳಿಕ ಮಾತನಾಡಿದಂತಹ ಇತಿಹಾಸ ತಜ್ಞರು ಆರ್.ಎಂ. ಷಡಕ್ಷರಯ್ಯ, ಲಕ್ಕುಂಡಿ ಇತಿಹಾಸ ಮರುಕಳಿಸಬೇಕಾದ್ರೆ ಗ್ರಾಮ ಸ್ಥಳಾಂತರ ಮಾಡಲೇಬೇಕು. ಲಕ್ಕುಂಡಿ ಸ್ಥಳಾಂತರ ಆದರೆ ನೈಜ ಇತಿಹಾಸ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಜನರಲ್ಲಿ ಭಯದ ವಾತಾವರಣವೂ ಕೂಡ ನಿರ್ಮಾಣವಾಗಿದೆ. ಉತ್ಖನನದ ವೇಳೆ ಪತ್ತೆಯಾದ ಅನೇಕ ಅವಶೇಷಗಳ ಪರಿಶೀಲನೆಗಾಗಿ FSLಗೆ ಕಳುಹಿಸಿಕೊಡಲಾಗಿದೆ. ಅನೇಕ ಇತಿಹಾಸಕಾರರನ್ನ ಇಲ್ಲಿ ಕರೆಸಿ ರಿಸರ್ಚ್ ಮಾಡಲಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಹೇಗೆಲ್ಲ ಇತಿಹಾಸದ ಕುರುಹುಗಳು, ಲಕ್ಕುಂಡಿಯಲ್ಲಿ ನಿಧಿಗಳು ಅಥವಾ ನಿಧಿಗೆ ಸಂಬಂಧಪಟ್ಟಂತಹದ್ದು ವಸ್ತುಗಳು ಸಿಗ್ತಾ ಹೋದ್ವೋ ಆಗ ಅಲ್ಲಿದ್ದ ಜನರಿಗೆ ಭಯ ಶುರುವಾಗತ್ತೆ. ಕಾರಣ, ನಮ್ಮನ್ನೆಲ್ಲಾದರೂ ಹೊರಗಡೆ ಕಳಿಸಿಕೊಡ್ತಾರಾ, ಗ್ರಾಮವನ್ನು ಬೇರೆ ಕಡೆ ಸ್ಥಳಾಂತರ ಮಾಡ್ತಾರಾ, ನಾವು ನಮ್ಮ ಹುಟ್ಟಿ ಬೆಳೆದಂತಹ ನಾವು ಹುಟ್ಟೂರನ್ನು ಬಿಟ್ಟು ಹೆಂಗೆ ಹೋಗೋದು ಅನ್ನುವಂತಹ ಟೆನ್ಷನ್ ಈಗ ಅಲ್ಲಿರುವಂತಹ ಗ್ರಾಮಸ್ಥರಲ್ಲಿ ಕಾಡ್ತಾ ಇದೆ. ಆದರೆ ಅಂತಿಮವಾಗಿ ಹೇಳೋದಾದರೆ ಲಕ್ಕುಂಡಿ ಇಷ್ಟು ದಿನ ಎಲೆಯಲ್ಲಿ ಮುಚ್ಚಿಟ್ಟ ಕಾಯಿ ಅಂತಿತ್ತು. ಆದರೆ ಈಗ ಕಾಲ ಬದಲಾಗಿದೆ. 2.25 ಕೋಟಿ ಅನುದಾನ, ವಿದೇಶಿ ತಜ್ಞರ ಪ್ಲಾನ್ ಮತ್ತು ನಡೀತಾ ಇರುವ ಉತ್ಖನನ ಎಲ್ಲವೂ ಲಕ್ಕುಂಡಿಯ ಅದೃಷ್ಟವನ್ನ ಬದಲಿಸಲಿದೆ. ಇಲ್ಲಿ ಸಿಕ್ಕಿರೋದು ಬರೀ ಪಚ್ಚೆ ಹರಳುಗಳಲ್ಲ, ನಮ್ಮ ಪೂರ್ವಜರ ವೈಭವದ ಕುರುಹುಗಳು. ಹಂಪಿಯಷ್ಟೇ ಸುಂದರವಾದ, ಆದರೆ ಹಂಪಿಗಿಂತಲೂ ಹಳೆಯದಾದ ಈ ಲಕ್ಕುಂಡಿ ಮುಂದೊಂದು ದಿನ ವಿಶ್ವ ಪಾರಂಪರಿಕ ತಾಣವಾಗಲಿ ಅನ್ನೋದೇ ಎಲ್ಲರ ಆಶಯವಾಗಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಲಕ್ಕುಂಡಿಯಲ್ಲಿ ನಿಜವಾಗಲೂ ಗುಪ್ತನಿಧಿ ಇರಬಹುದಾ? ಈ ಲಕ್ಕುಂಡಿಯನ್ನ ಇನ್ನಷ್ಟು ವಿಸ್ತಾರ ಮಾಡಬೇಕಾ? ನೀವು ಯಾವಾಗಾದರೂ ಲಕ್ಕುಂಡಿಗೆ ಅಥವಾ ಹಂಪಿಗೇನಾದರೂ ಹೋಗಿದ್ದೀರಾ? ಜೊತೆಗೆ ಲಕ್ಕುಂಡಿಯನ್ನ ಅಥವಾ ಲಕ್ಕುಂಡಿ ಗ್ರಾಮಸ್ಥರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅನ್ನುವಂತಹ ಪ್ಲಾನ್ ಬಗ್ಗೆ, ಸರ್ಕಾರದ ಈ ಪ್ಲಾನ್ ಬಗ್ಗೆ ನಿಮಗೇನು ಅನ್ಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.